ಏನಿದು ಮನೆ ಇಷ್ಟು ಸೈಲೆಂಟ್ ಆಗಿದೆ? ಮಕ್ಳು ಯಾರೇನು ಕಾಲೇಜಿಂದ ಬಂದಿಲ್ವಾ? ಹೌದೌದು, ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಮನೆ ತುಂಬ ಓಡಾಡ್ಕೊಂಡಿರೋದಕ್ಕೆ ಓದ್ಕೋತಿರ್ತಾರೆ ರೂಮಲ್ಲಿ. ನಾನು ಬಂದೆ. ಏಯ್, ಈಗ ಬಂದೇನಾ? ಹೋಯ್ತ? ಏಯ್, ಲಕ್ಷ್ಮಿಯಲ್ಲಿ ಕಾಣಿಸ್ತಾ ಇಲ್ಲ. ಇಷ್ಟೊತ್ತಿಗೆ ತಾತ ಮಾತ್ರೆ ತಗೊಂಡ್ರ? ತಾತ ಊಟಕ್ಕೆ ಬನ್ನಿ ಅಂತ ಕರಿಬೇಕಾಗಿತ್ತಲ್ಲ. ಲಕ್ಷ್ಮಿ ಇನ್ನೂ ಮನೆಗೆ ಬಂದಿಲ್ವಾ? ಅದೇ ಏನು ಹಾಗಂದ್ರೆ? ಅದು ಏನ್ ಹೇಳ್ತಾ ಇದೀಯಾ? ನೀವಿಬ್ರು ಒಟ್ಟಿಗೆ ಬರ್ಲಿಲ್ವಾ? ಅವಳು ನಿನ್ ಜೊತೆ ತಾನೇ ಬರೋದು. ರೀ, ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಅಲ್ಲ, ಅವನಿಗೇನು ಬೇರೆ ಕೆಲಸ ಇರೋದಿಲ್ವಾ? ಲೇಟ್ ಆಗುತ್ತೆ ಅನ್ನೋ ಹಾಗಿದ್ರೆ ಫೋನ್ ಮಾಡ್ಬಿಟ್ಟು ಹೇಳ್ಬೇಕು ತಾನೆ. ಮತ್ತೆ ಅವಳೇನಾದ್ರೂ ಪೀಚೆ ಗೀಚೆ ನೋಡ್ಕೊಂಡ್ಲಾ ಹೇಗೆ? ವಿಮ್ಲಾ, ಮನೆಯವ್ರೆಲ್ರೂ ಗಾಬರಿ ಆಗ್ತಾರೆ ಅನ್ನೋ ಸ್ವಲ್ಪನಾದ್ರೂ ಯೋಚನೆ ಬೇಡವೇನೆ ಅವಳಿಗೆ? ಬೇಜವಾಬ್ದಾರಿತನ ನೆತ್ತಿಗೇರಿದೆ ಅವಳಿಗೆ. ವಿಮಲಾ, ಮತ್ತಿನೇನಮ್ಮ, ಅವಳಿಗೊಂದು ಫೋನ್ ಮಾಡಬೇಕು ಅಂತ ಗೊತ್ತಾಗಲ್ವಾ? ಮೊದಲೇ ನಿನ್ ಗಂಡ ಲಕ್ಷ್ಮಿ ಲಕ್ಷ್ಮಿ ಅಂತಿರ್ತಾರೆ, ಅವಳು ಅದಕ್ಕೆ ಸರಿಯಾಗಿ ಮಾಡ್ತಾ ಇದ್ದಾಳೆ. ಅವರೇ ಅವರೇ ಅದು ಲಕ್ಷ್ಮಮ್ಮ ಅವ್ರ ಫೋನು. ನಾಗಿ, ಏನಾಯ್ತು? ಅಪ್ಪರೇ, ಅದು ಲಕ್ಷ್ಮಮ್ಮ ಅವ್ರ ಫೋನು ಒಡೆದೋಗಿತ್ತು, ಅದಕ್ಕೆ ಸಹಾಯನೇ ಬೇಜಾರಾಗವ್ರೆ. ಹಾಗೆ ಏನ್ ನಡೀತು ಅಂತ ಸರಿಯಾಗಿ ಹೇಳು. ಅಪ್ಪರೇ, ಅದು ತಾತ, ಲಕ್ಷ್ಮಿ ಅವಳ ಫ್ರೆಂಡ್ ಫೋನಿಂದ ಕಾಲ್ ಮಾಡಿದ್ಲು, ಹೊರಟಿದ್ದೀನಿ ಅಂತ ಅಂದ್ಲು. ಆದಿನೂ ಬಂದಿರ್ಲಿಲ್ವಲ್ಲ, ಅದಕ್ಕೆ ಜೊತೆಗೆ ಬರ್ತಾರೆ ಅಂತ ಅನ್ಕೊಂಡೆ. ಇಷ್ಟೊತ್ತಾಯ್ತಲ್ಲ, ಎಲ್ಲಿ ಹೋದ್ಲಿ ಹುಡುಗಿ? ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಬದಲು ಎಲ್ಲಿ ಹೋಗಿದ್ದಾಳೆ ಅಂತ ವಿಚಾರಿಸೋದು ವಾಸಿತಾನೆ. ಆದಿ, ಅವಳ ಫ್ರೆಂಡ್ಸಿಗೆ ಫೋನ್ ಮಾಡಿ ವಿಚಾರಿಸು. ವಿಚಾರಿಸ್ತೀನಿ.